ನಮಸ್ಕಾರ ಸ್ನೇಹಿತರೆ, ಭಾರತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಇದು ಬೆಂಗಳೂರು ರವೆ ಬರುತ್ತಲ್ಲ, ಆ ರವೆ ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಉಪ್ಪಿಟ್ಟು ಅಂದ್ರೇ ಇಷ್ಟ ಆಗಲ್ಲ, ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನು 1/4 ಲೋಟ ರವೆ ತೊಗೊಂಡಿದ್ದೀನಿ. ಬೆಂಗಳೂರು ರವೆ ಬರುತ್ತಲ್ಲ, ಸಣ್ಣ ರವೆ, ಅದು. ರವೆನ ಫಸ್ಟು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಎಣ್ಣೆ ಬಿಟ್ಕೊಂಡು. ಕಲರ್ ಚೇಂಜ್ ಆಗುತ್ತೆ, ರವೆ ಸ್ವಲ್ಪ ಘಮ ಬರುತ್ತೆ ನೋಡಿ. ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ರವೆ ಫ್ರೈ ಮಾಡ್ಕೊಂಡ ತಕ್ಷಣ ಈ ಕಡೆ ಉಪ್ಪಿಟ್ಟಿಗೆ ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ. ಮೆಣಸಿನ್ಕಾಯಿ, ಟೊಮೊಟೊ, ತೆಂಗಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ, ನಿಂಬೆಹಣ್ಣು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕಡಲೆಬೇಳೆ ತಗೊಂಡಿದ್ದೀನಿ. ಒಗ್ಗರಣೆ ಹಾಕೋಣ. ಎಣ್ಣೆ ಬಿಟ್ಟು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಜೀರಿಗೆ ಹಾಕೋಣ. ಕರಿಬೇವು, ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಕಡಲೆಬೇಳೆ ಹಾಕೋಣ. ಈರುಳ್ಳಿ ಹಾಕೋಣ. ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ಕೆಲವರು ಸಣ್ಣ ರವೆದು ಇಷ್ಟ ಆಗುತ್ತೆ, ಕೆಲವರು ದಪ್ಪ ರವೆದು ಇಷ್ಟ ಆಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಎರಡೂ ಇದೇ ಥರನೇ ಸೇಮ್ ಮಾಡೋದು. ಬಟ್ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಬೇಕು. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಉಪ್ಪು ಹಾಕಿದ್ರೆ ಸ್ವಲ್ಪ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಯೆಲ್ಲೋ ಕಲರ್ ಉಪ್ಪಿಟ್ಟು ಬೇಕು ಅಂದರೆ ಇವಾಗ ಅರಿಶಿನ ಹಾಕ್ಕೋಬೋದು, ಇಲ್ಲ ವೈಟೇ ಇರಲಿ ಅಂದರೆ ಅರಿಶಿನ ಸ್ಕಿಪ್ ಮಾಡಿ. ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 ಲೋಟ ರವೆಗೆ 3 ಲೋಟ ನೀರು ತಗೊಂಡಿದ್ದೀನಿ. ಸ್ವಲ್ಪ ಇನ್ನೂ ತೆಳ್ಳಗೆ ಬೇಕು ಅಂದರೆ ಉಪ್ಪಿಟ್ಟು ಇನ್ನೂ 1 ಲೋಟ ಎಕ್ಸ್ಟ್ರಾ ಹಾಕ್ಕೋಬೋದು. ಇವಾಗ ನಿಂಬೆ ರಸ ಹಾಕ್ತೆ. ಚೆನ್ನಾಗಿ ಕುದಿ ಬರಲಿ, ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕುದಿ ಬಂದಮೇಲೆ ರವೆನ ನಿಧಾನಕ್ಕೆ ಹಾಕಬೇಕು. ಫಾಸ್ಟಾಗಿ ಜಾಸ್ತಿ ಹಾಕಿದ್ರೆ ಗಂಟು ಬೀಳುತ್ತೆ ಉಪ್ಪಿಟ್ಟು. ನಿಧಾನಕ್ಕೆ ಸ್ವಲ್ಪನೇ ಹಾಕಬೇಕು. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ, ಇಲ್ಲಾಂದ್ರೆ ಗಂಟು ಬಿದ್ದುಬಿಡುತ್ತೆ. ಹುಷಾರಾಗಿ ಹಾಕಬೇಕು. ಚೆನ್ನಾಗಿ ಅನ್ಸಲ್ಲ ತಿನ್ನೋಕ್ಕೆ ಉಪ್ಪಿಟ್ಟು. ಆಯಿತು ಸ್ನೇಹಿತರೆ, ನೋಡಿ, ಇಷ್ಟೇ ಬೇಗ ಆಗುತ್ತೆ. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.